ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಶೀಘ್ರವಾಗಿ ಇತ್ಯರ್ಥಪಡಿಸಿ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸುವಲ್ಲಿ ಲೋಕ ಅದಾಲತ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಿವಿಲ್ ಹಿರಿಯ ನ್ಯಾಯಾಧೀಶ ಸುಧೀನ್ ಕುಮಾರ್ ಡಿಜೆ ಹೇಳಿದ್ದಾರೆ. ನಗರದ ಸೋಮಗುದ್ದು ರಸ್ತೆಯ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಹಾಗೂ ಜನತಾ ನ್ಯಾಯಾಲಯದ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸೆಪ್ಟೆಂಬರ್ 12ರಂದು ನಡೆಯಬೇಕಿದ್ದ ರಾಷ್ಟ್ರೀಯ ಲೋಕ ಅದಾಲತ್ ಸೆಪ್ಟೆಂಬರ್ 19ರಂದು ನಡೆಸಲಾಗುವುದು. ಕಕ್ಷಿದಾರರು ಪರಸ್ಪರ ಒಪ್ಪಂದದ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಬಹುದು. ಇದರಿಂದ ಸಮಯ, ಹಣ ಹಾಗೂ ಮಾನಸಿಕ ಒತ್ತಡ ಕಡಿಮೆಯಾಗಲಿದೆ ಎಂದಿದ್ದಾರೆ. ನ್ಯಾಯಾಲಯದ ಪ್ರಕರಣಗಳು ಕೆಲವೊಮ್ಮೆ ವರ್ಷಗಳ ಕಾಲ ಮುಂದುವರಿಯುವುದರಿಂದ ಕಕ್ಷಿದಾರರಿಗೆ ತೊಂದರೆಯಾಗುತ್ತದೆ. ಲೋಕ ಅದಾಲತ್ನಲ್ಲಿ ರಾಜಿ ಮೂಲಕ ಪ್ರಕರಣ ಇತ್ಯರ್ಥಪಡಿಸುವುದರಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ನೆಮ್ಮದಿ ಹೆಚ್ಚಿಸಲಿದೆ ಎಂದು ತಿಳಿಸಿದ್ದಾರೆ. ಜನತಾ ನ್ಯಾಯಾಲಯ ಎಂದೇ ಪ್ರಸಿದ್ಧಿಯಾಗಿರುವ ಲೋಕ ಅದಾಲತ್ ವರ್ಷದಲ್ಲಿ 4 ಬಾರಿ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಲೋಕ ಅದಾಲತ್ನಲ್ಲಿ ಇತ್ಯರ್ಥವಾದ ಪ್ರಕರಣದ ತೀರ್ಪು ಅಂತಿಮವಾಗಿದ್ದು, ಸಾಮಾನ್ಯವಾಗಿ ಮೇಲ್ಮನವಿಗೆ ಅವಕಾಶವಿರುವುದಿಲ್ಲ ಎಂದಿದ್ದಾರೆ. ಜೆಎಂಎಫ್ಸಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಹೇಮಾ, ಅಪ್ಪರ್ ಸಿವಿಲ್ ನ್ಯಾಯಾಧೀಶರಾದ ಸಂಘಮಿತ್ರ ಹಾಗೂ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಜೆ ಅಶ್ವಥ್ ನಾಯಕ್ ಇತರರು ಹಾಜರಿದ್ದರು. ಪತ್ರಿಕಾ ಸಭೆಯನ್ನು ಕರೆದಿರುವಂತಹ ಮಹತ್ವಪೂರ್ಣ ಉದ್ದೇಶ ಏನಂದರೆ, 3ನೇ ರಾಷ್ಟ್ರೀಯ ಲೋಕ ಅದಾಲತ್ ಬಂದಿದೆ. ಅದು ದಿನಾಂಕ 19/9/2026ಕ್ಕೆ ನಿಗದಿಯಾಗಿದೆ. ಈ ಮೊದಲು 12/9/26ಕ್ಕೆ ಅಂತ ನಿಗದಿಯಾಗಿತ್ತು. ಅದು ಆಡಳಿತಾತ್ಮಕ ಕಾರಣಗಳಿಗಾಗಿ ಅದನ್ನು ಮುಂದಿನ ದಿನಾಂಕಕ್ಕೆ ನಿಗದಿಪಡಿಸಿದ್ದಾರೆ. ಆ ದಿನಾಂಕದಂದು ನಮ್ಮ ಚಳ್ಳಕೆರೆಯ ನ್ಯಾಯಾಲಯಗಳ ಎಲ್ಲ ಪ್ರಕರಣಗಳಲ್ಲಿ, ರಾಜಿಯಾಗುವಂಥ ಪ್ರಕರಣಗಳಲ್ಲಿ ರಾಜಿ ಸಂಧಾನದ ಮೂಲಕ ಆ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಬೋದು. ಈ ಪ್ರಕರಣಗಳನ್ನು ವಕೀಲರುಗಳು, ವ್ಯಾಜ್ಯಗಾರರು ಅಥವಾ ಪಕ್ಷಗಾರರು ಸ್ವತಃ ಅರ್ಜಿ ಕೊಟ್ಟು, ಮಾಹಿತಿ ಕೊಟ್ಟು ಸಹ ರಾಜಿಗೆ ಮುಂದಾಗಬಹುದು. ಈ ರಾಜಿಗೆ ಸಂಬಂಧಪಟ್ಟ ಹಾಗೆ ತಾಲೂಕು ಮಟ್ಟದ ತಾಲೂಕು ಕಾನೂನು ಸೇವಾ ಸಮಿತಿ ಇರುವುದರಿಂದ ತಾಲೂಕು ಕಾನೂನು ಸೇವಾ ಸಮಿತಿಗೆ ಕೂಡ ಅರ್ಜಿನ ಕೊಡ್ಬೋದು. ಈ ನ್ಯಾಯಾಲಯದ ಆವರಣದಲ್ಲಿಯೇ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿ ಇದೆ. ಅಲ್ಲಿ ಕಚೇರಿಯಲ್ಲಿ ಗುಮಾಸ್ತರಿರ್ತಾರೆ, ಅವರಲ್ಲಿ ಕೂಡ ಅರ್ಜಿ ಕೊಡ್ಬೋದು. ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿಯಾದಂಥ ನಮ್ಮ ಗೌರವಿತ ಸಹೋದರಿ ನ್ಯಾಯಾಧೀಶರು, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಇರ್ತಾರೆ, ಅವರಲ್ಲಿ ಕೂಡ ಅರ್ಜಿಯನ್ನು ಕೊಡ್ಬೋದು. ಅಥವಾ ನೇರವಾಗಿ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾಗಿ ನಾನು ಕರ್ತವ್ಯ ಅದನ್ನು ಕೊಡ್ಬೋದಾಗಿದೆ. ಈ ರಾಜಿ ಆಗುವ ಪ್ರಕರಣಗಳನ್ನು ಮಾತ್ರ ನಾವು ತಗೊಳ್ತೀವಿ. ರಾಜಿ ಆಗಲಾರದ ಪ್ರಕರಣಗಳನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ರಾಜಿ ಆಗುವ ಪ್ರಕರಣಗಳು ಅಂದರೆ ಅಪರಾಧಿಕ ಪ್ರಕರಣಗಳಲ್ಲಿ ರಾಜಿ ಆಗುವಂಥ ಪ್ರಕರಣಗಳು, ಆಮೇಲೆ ಅಮಾನ್ಯ ಪ್ರಕರಣಗಳು, ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ವಿಚ್ಛೇದನ ಹೊರತುಪಡಿಸಿ ಬೇರೆಲ್ಲ ವಿಚಾರಗಳು, ಇನ್ನು ಪಾಲಿನ ದಾವೆ, ಜೀವನಾಂಶದ ದಾವೆ, ಹಣದ ವಸೂಲಾತಿ, ಬೇರೆ ಒಪ್ಪಂದಗಳ ಅಥವಾ ಕರಾರಿನ ಅಡಿಯಲ್ಲಿ ಬರ್ತಕ್ಕಂಥ ಯಾವುದೇ ನ್ಯಾಯಾಲಯದಲ್ಲಿ ಒಂದು ವ್ಯಾಜ್ಯವನ್ನೇ ಕೊಡಬೇಕು ಅಂತ ಇಲ್ಲ. ಅದಕ್ಕಿಂತ ಮೊದಲು ತಮ್ಮ ಒಂದು ವಿಷಯವನ್ನು ಒಂದು ಲಿಖಿತವಾಗಿ ಸಾಮಾನ್ಯ ಸರಳ ಪುರಾವೆಯೊಂದಿಗೆ ಕೊಟ್ಟರೆ ಅದನ್ನು ನಾವು ಎದುರುದಾರರಿಗೆ ತಿಳಿಸಿ ಅವ್ರನ್ನ ಕರೆಸಿ ಅದ್ರ ಬಗ್ಗೆ ವಿಚಾರ ಮಾಡಿ ಮತ್ತು ಚರ್ಚೆ ಮಾಡಿ, ಅಥವಾ ನಮ್ಮಲ್ಲೇ ಇರುವ 3 ನ್ಯಾಯಾಲಯಗಳಲ್ಲಿ ಯಾವುದಾದ್ರೂ ನ್ಯಾಯಾಲಯಗಳಿಗೆ ಅದನ್ನು ಕಳಿಸ್ಕೊಟ್ಟು ಆ ನ್ಯಾಯಾಲಯದ ಪೀಠಾಸೀನಾಧಿಕಾರಿಯವರು ಆ ಸಂಬಂಧ ಸಂಧಾನಗಳನ್ನು ಮಾಡಿ, ಮತ್ತು ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಅಥವಾ ವಕೀಲರ ಸಂಘದಿಂದ ಇರ್ತಕ್ಕಂಥ ಹಿರಿಯ ವಕೀಲರು ಅಥವಾ ಮಧ್ಯಸ್ಥಿಕೆದಾರರು ಅಥವಾ ಪ್ಯಾನಲ್ ವಕೀಲರು ಅವ್ರ ಸಹಾಯ ಕೂಡ ಪಡ್ಕೊಂಡು ಆ ರಾಜಿ ಸಂಧಾನವನ್ನು ಮಾಡಿಕೊಂಡು ರಾಜಿ ಸಂಧಾನದಲ್ಲಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೋದು. ಈ ರಾಜಿ ಸಂಧಾನ ಅಥವಾ ಈ ಲೋಕ ಅದಾಲತಿನ ಮಹತ್ವಪೂರ್ಣ ಉದ್ದೇಶ ಏನಂದರೆ, ಯಾರೊಬ್ಬರು ಗೆಲ್ಲುವುದೂ ಅಲ್ಲ, ಸೋಲುವುದೂ ಅಲ್ಲ, ಇಬ್ಬರೂ ಪರಸ್ಪರ ಗೆಲ್ಲುವಂಥದ್ದು, ಯಶಸ್ವಿ ಆಗುವಂಥದ್ದು, ತಮ್ಮ ಸಮಸ್ಯೆಗೆ
ಸಣ್ಣ ಮಟ್ಟದಲ್ಲಿ ಸರಳವಾಗಿ ಅತಿ ಶೀಘ್ರವಾಗಿ ನ್ಯಾಯ ಪಡೆಯುವಂಥದ್ದು, ಬಗೆಹರಿಸ್ಕೊಡುವಂಥದ್ದು. ಮತ್ತು ಈ ರಾಜಿ ಸಂಧಾನಕ್ಕೆ ಅಥವಾ ಈ ಲೋಕ ಅದಾಲತ್ಗೆ ಯಾವುದೇ ಹಣದ ಖರ್ಚು ಇಲ್ಲ, ಯಾವುದೇ ಹಣ ಕೊಡಬೇಕಾಗಿಲ್ಲ, ಎಲ್ಲವೂ ಉಚಿತವಾಗಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಅಥವಾ ಹಿರಿಯ ವಕೀಲರನ್ನು ಕೂಡ ಕೇಳ್ಕೋಬೋದು. ಅವ್ರಿಗೆ ನಾವು ಈಗಾಗಲೇ ಸಭೆಯಲ್ಲಿ ಮನವಿ ಮಾಡಿದ್ದೇವೆ. ಅವರು ಕೂಡ ಎಲ್ಲ ಪಕ್ಷಗಾರರಿಗೆ ಅಥವಾ ಸಾರ್ವಜನಿಕ ವ್ಯಾಜ್ಯಗಾರರಿಗೆ ಸಹಾಯ ಮಾಡಲಿದ್ದಾರೆ. ಇದೇನೆಂದರೆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗೆ ಎಲ್ಲರೂ ಏನು ಈ ಕಾನೂನಿನ ಜ್ಞಾನ ಉಳ್ಳವರು ಅವರಿಗೆ ಸಹಕಾರ ಕೊಟ್ಟು ನೊಂದವರಿಗೆ ಮತ್ತು ಸಮಸ್ಯೆಲಿರೋರಿಗೆ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋದು, ಅವರಿಗೆ ಒಂದು ತಿಳುವಳಿಕೆ ಮೂಡಿಸೋದು, ಒಂದು ಸಮಾಧಾನ ಹೇಳುವಂಥದ್ದು, ಬುದ್ಧಿವಾದ ಹೇಳಿ ಅವ್ರನ್ನ ಒಗ್ಗೂಡಿಸಿ ಸರಿ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಆ ರೀತಿ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಅವ್ರಿಗೆ ಕೂಡ ಕೇಳ್ಕೊಂಡಿದ್ವಿ. ಆ ಉದ್ದೇಶಕ್ಕೆ ಇವತ್ತು ವಕೀಲ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಇನ್ನೂ ಬೇರೆ ಸದಸ್ಯರು ಬಂದಿದ್ದಾರೆ. ಅವ್ರನ್ನೂ ಸಹ ನಾವು ಒಳಗೊಂಡು ಈ ಪತ್ರಿಕಾ ಸಭೆ ಮಾಡಿದ್ದೀವಿ. ಆ ಮೂಲಕ ಎಲ್ಲ ವಕೀಲರು ಸಹ ಸಂಘದ ಅಧ್ಯಕ್ಷರೇ, ಗೌರವಾನ್ವಿತ ಪತ್ರಕರ್ತರೆ, ಈ ಒಂದು ಪತ್ರಿಕಾ ಸಭೆಯನ್ನು ಕರೆದಿರುವಂಥ ಮಹತ್ವಪೂರ್ಣ ಉದ್ದೇಶ ಏನಂದರೆ, 3ನೇ ರಾಷ್ಟ್ರೀಯ ಲೋಕ ಅದಾಲತ್ ಬಂದಿದೆ. ಅದು ದಿನಾಂಕ 19/9/2026ಕ್ಕೆ ನಿಗದಿಯಾಗಿದೆ. ಈ ಮೊದಲು 12/9/26ಕ್ಕೆ ಅಂತ ನಿಗದಿಯಾಗಿತ್ತು. ಅದು ಆಡಳಿತಾತ್ಮಕ ಕಾರಣಗಳಿಗಾಗಿ ಅದನ್ನು ಮುಂದಿನ ದಿನಾಂಕಕ್ಕೆ ನಿಗದಿಪಡಿಸಿದ್ದಾರೆ. ಆ ದಿನಾಂಕದಂದು ನಮ್ಮ ಚಳ್ಳಕೆರೆಯ ನ್ಯಾಯಾಲಯಗಳ ಎಲ್ಲ ಪ್ರಕರಣಗಳಲ್ಲಿ, ರಾಜಿಯಾಗುವಂಥ ಪ್ರಕರಣಗಳಲ್ಲಿ ರಾಜಿ ಸಂಧಾನದ ಮೂಲಕ ಆ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಬೋದು. ಈ ಪ್ರಕರಣಗಳನ್ನು ವಕೀಲರುಗಳು, ವ್ಯಾಜ್ಯಗಾರರು ಅಥವಾ ಪಕ್ಷಗಾರರು ಸ್ವತಃ ಅರ್ಜಿ ಕೊಟ್ಟು ಮಾಹಿತಿ ಕೊಟ್ಟು ಸಹ ರಾಜಿಗೆ ಮುಂದಾಗ್ಬೋದು. ಈ ರಾಜಿ ಸಂಬಂಧಪಟ್ಟ ಹಾಗೆ ತಾಲೂಕು ಮಟ್ಟದ ತಾಲೂಕು ಕಾನೂನು ಸೇವಾ ಸಮಿತಿ ಇರುವುದರಿಂದ ತಾಲೂಕು ಕಾನೂನು ಸೇವಾ ಸಮಿತಿಗೆ ಕೂಡ ಅರ್ಜಿನ ಕೊಡ್ಬೋದು. ಈ ನ್ಯಾಯಾಲಯದ ಆವರಣದಲ್ಲಿಯೇ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿ ಇದೆ. ಅಲ್ಲಿ ಕಚೇರಿಯಲ್ಲಿ ಗುಮಾಸ್ತರಿರ್ತಾರೆ, ಅವರಲ್ಲಿ ಕೂಡ ಅರ್ಜಿ ಕೊಡ್ಬೋದು. ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿಯಾದಂಥ ನಮ್ಮ ಗೌರವಿತ ಸಹೋದರಿ ನ್ಯಾಯಾಧೀಶರು, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಇರ್ತಾರೆ, ಅವರಲ್ಲಿ ಕೂಡ ಅರ್ಜಿನ ಕೊಡ್ಬೋದು. ಅಥವಾ ನೇರವಾಗಿ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾಗಿ ನಾನು ಕರ್ತವ್ಯ ಕೊಡ್ಬೋದಾಗಿದೆ. ಈ ರಾಜಿ ಆಗುವ ಪ್ರಕರಣಗಳನ್ನು ಮಾತ್ರ ನಾವು ತಗೊಳ್ತೀವಿ. ರಾಜಿ ಆಗಲಾದ ಪ್ರಕರಣಗಳನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ರಾಜಿ ಆಗುವ ಪ್ರಕರಣಗಳು ಅಂದರೆ ಅಪರಾಧಿಕ ಪ್ರಕರಣಗಳಲ್ಲಿ ರಾಜಿ ಆಗುವಂಥ ಪ್ರಕರಣಗಳು, ಆಮೇಲೆ ಅಮಾನ್ಯ ಪ್ರಕರಣಗಳು, ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ವಿಚ್ಛೇದನ ಹೊರತುಪಡಿಸಿ ಬೇರೆ ಎಲ್ಲ ವಿಚಾರಗಳು, ಇನ್ನು ಪಾಲಿನ ದಾವೆ, ಜೀವನಾಂಶದ ದಾವೆ, ಹಣದ ವಸೂಲಾತಿ, ಬೇರೆ ಒಪ್ಪಂದಗಳ ಅಥವಾ ಕರಾರಿನ ಅಡಿಯಲ್ಲಿ ಬರ್ತಕ್ಕಂಥ ಯಾವುದೇ ದಾವೆಗಳು, ಇವೆಲ್ಲವುಗಳನ್ನು ಕೂಡ ಪರಸ್ಪರ ಉಭಯದರು ಮಾತುಕತೆ ನಡೆಸಿ ಅದನ್ನು ಸಂಧಾನಪಡಿಸಿಕೊಂಡು ಬಗೆಹರಿಸ್ಕೊಳ್ಬೋದು. ಈಗ ಇದ್ರ ಜೊತೆಗೆ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಕೂಡ ನಾವು ದಾಖಲಿಸ್ಕೊಳ್ತೀವಿ. ಯಾವುದೇ ಪಕ್ಷಗಾರರು ಅಥವಾ ಯಾವುದೇ ತೊಂದರೆಗೊಳಗಾದವರು ನೇರವಾಗಿ ನ್ಯಾಯಾಲಯದಲ್ಲಿ ಒಂದು ವ್ಯಾಜ್ಯವನ್ನೇ ಹೂಡಬೇಕು ಅಂತ ಇಲ್ಲ. ಅದಕ್ಕಿಂತ ಮೊದಲು ತಮ್ಮ ಒಂದು ವಿಷಯವನ್ನು ಒಂದು ಲಿಖಿತವಾಗಿ ಸಾಮಾನ್ಯ ಸರಳ ಪುರಾವೆಯೊಂದಿಗೆ ಕೊಟ್ಟರೆ ಅದನ್ನು ನಾವು ಎದುರುದಾರರಿಗೆ ತಿಳಿಸಿ ಅವ್ರನ್ನ ಕರೆಸಿ ಅದ್ರ ಬಗ್ಗೆ ವಿಚಾರ ಮಾಡಿ ಮತ್ತು ಚರ್ಚೆ ಮಾಡಿ ಅಥವಾ ಒಂದು